ಮೊದಲನೆಯದಾಗಿ ಈ ಕಡೆ NSB ಮುಂಬೈ ಇಂಡಿಯನ್ಸ್ ಪರವಾಗಿ ಬ್ರಂಟ್ ಅವರು ಚೊಚ್ಚಲ ಶತಕ WPL ಇತಿಹಾಸದಲ್ಲೇ ಹೊಡೆದಿದ್ದಾರೆ. ಇವರು ಮುಂಬೈ ಇಂಡಿಯನ್ಸ್ಗೆ ಆಸರೆ ಆದರೆ ಇನ್ನು ಈ ಕಡೆ ನಮ್ಮ ರಿಚಾ ಘೋಷ್ ಏನು ಗುರು ಅದು ಬ್ರೆತ್ ಟೇಕಿಂಗ್ ನಾಕ್ ಅಂತ ಕೊನೆಲ್ ಅಂತೂ ಮೇಡಮ್ ಅಂತೂ ದಾಡಾ ಬಾಡ ಅಂತ ಇಕ್ಕಿದ್ದು. ಸೊ ಅವರು ನಮ್ಮ RCB ವಿಮೆನ್ಸ್ ಅವ್ರಿಗೆ ಆಸರೆ ಆದರು ಅಂತ. ಅಫ್ಕೋರ್ಸ್ RCB ವಿಮೆನ್ಸ್ ಅವರು ಸೋತಿದ್ದಾರೆ. ಬಟ್ ಏನಂದರೆ ನೆಟ್ ರನ್ ರೇಟ್ಗೆ ಅಷ್ಟೊಂದು NRRಗೆ ಅಷ್ಟೊಂದು ಡೆಂಟ್ ಆಗಲಿಲ್ಲ ಅನ್ನೋದೇ ಒಂದು ಕ್ರೇಜಿ ವಿಷಯ ಅಂತ. ಸೊ ಒಟ್ಟಿನಲ್ಲಿ ಇಬ್ಬರಿಗೂ ಟೇಕ್ ಎ ಬೋ ಅಂತ ಹೇಳ್ಬೋದು ಗುರು. ಆ ಥರ ಸಖತ್ ಕ್ರೇಜಿ ಪರ್ಫಾರ್ಮೆನ್ಸ್. ಸ್ಪೆಷಲಿ ಈ ಕಡೆ ಬ್ರಂಟ್ ಅಂತೂ ಅವ್ರದ್ದು ಹೆಂಗಂದ್ರೆ ರಿಸ್ಕ್ ಫ್ರೀ ಒಂದು ಕ್ರಿಕೆಟ್ ಆಡಿದ್ರೆ ಅಂದರೆ ಯಾವ ಥರ ಆಡಬೇಕು ಅಂತ ಇವ್ರು ಆಡಿರೋ ಒಂದು ನಾಕ್ ನೋಡಬೇಕು ಅಂತ 16 4 1 6 ಅಷ್ಟೇ 16 4 ಹೊಡೆದಿದ್ದಾರೆ. ಅಂದರೆ ಹೊಡೆದಿರೋ ಎಲ್ಲೆಲ್ಲಿ ಹೊಡಿತವ್ರೆ ಅಲ್ಲೆಲ್ಲ ಪ್ಲೇಸೇ ಕಾಣಿಸ್ತಿತ್ತು ಅಂತ. ಸೊ ಒಟ್ಟಿನಲ್ಲಿ ಕ್ರೇಜಿ ನಾಕ್ ಅಂತ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಪಂದ್ಯದ ಬಗ್ಗೆ ಮಾತಾಡೋಣ, ಆಮೇಲೆ ಸ್ವಲ್ಪ ಕ್ವಾಲಿಫಿಕೇಶನ್ ಸಿನಾರಿಯೋ ಏನಿದೆ ಏನು ಕತೆ ಅಂತ ಒಂಚೂರು ನೋಡ್ಕೊಂಡು ಬರೋಣ ಅಂತ. ಇನ್ನು ಡೈರೆಕ್ಟಾಗಿ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಕಡೆ RCB ವಿಮೆನ್ಸ್ ಅವ್ರು ನಮ್ಮ ಸ್ಮೃತಿ ಮಂದಣ್ಣ ಟಾಸ್ ಗೆಲ್ತಾರೆ, ಬೌಲಿಂಗ್ ತಗೋತಾರೆ. ಏನಂದರೆ ಫಸ್ಟು 6 ಅವರ್ಸ್ ನೋಡಬೇಕಾದ್ರೆ 38 for 1 ಇರ್ತಾರೆ ಮುಂಬೈ ಇಂಡಿಯನ್ಸ್ ಅವರು. ಆ ಟೈಮಲ್ಲಿ ಅನ್ನಿಸ್ತು ಬೌಲಿಂಗ್ ತಗೊಂಡಿದ್ದು ಒಳ್ಳೇದಾಯಿತು ಅಂತ. ಆಮೇಲೆ ಬರುತ್ತಲ್ಲ ಪಾರ್ಟ್ನರ್ಶಿಪ್, ಅದನ್ನು ನೋಡಿಬಿಟ್ಟು ಯಾಕಪ್ಪ ಬೌಲಿಂಗ್ ತಗೊಂಡ್ವಿ ಅನ್ನೋ ಥರ ಆಡಿದ್ರು ಅವರು ಅಂತ. ಯಾಕಂದರೆ ಈ ಕಡೆ ನಮ್ಮ ಬೆಲ್ ಮೇಡಮು ಅವರು ಏನಂದರೆ ಅವ್ರದ್ದು ಗೊತ್ತಿರೋದೆ ಫಸ್ಟಲ್ಲಿ ವಿಕೆಟ್ ಎಲ್ಲ ತೆಗಿತಾರೆ ಅಂತ. ಈ ಕಡೆ ಸಜನ್ ಅವ್ರನ್ನ LBW ಮಾಡ್ತಾರೆ ಗ್ಯಾಪಲ್ಲಿ ಔಟ್ ಸ್ವಿಂಗ್ ಹಾಕ್ಬಿಟ್ಟು. ಅಲ್ಲಿ ಒಂದು ವಿಕೆಟ್ ಹೋಗುತ್ತೆ. ಪವರ್ ಪ್ಲೇಯಲ್ಲಿ ಚೆನ್ನಾಗೇ ಮಾಡ್ತಿರ್ತಾರೆ ಗುರು. ಅಂದರೆ ಒಂದು 6 ಓವರ್ಗೆ 38 ರನ್ ಒಂದು ವಿಕೆಟ್ ಎಲ್ಲ ಓಕೆ ಚೆನ್ನಾಗೇ ಬಂತಲ್ಲ ಅಂತ. ಬಟ್ ಆ ಟೈಮಲ್ಲಿ ಅಂದರೆ ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ, ಪವರ್ ಪ್ಲೇ ಆದಮೇಲೆ ಸಡನ್ನಾಗಿ ಶ್ರೇಯಾಂಕ ಒಂದು ಓವರ್ ಕೊಡ್ತಾರೆ. ಶ್ರೇಯಾಂಕ ಅವ್ರು ನಮ್ಮ ಚಿನ್ಕುರಳಿ ಮೇಡಮ್ ಅವ್ರದ್ದು ಅಲ್ಲಿ ಸ್ವಲ್ಪ 4 ಎಲ್ಲ ಬರುತ್ತೆ ಬ್ರಂಟ್ ಅವ್ರ ಕಡೆಯಿಂದ. ಅದಾದಮೇಲೆ ಮೊಮೆಂಟಮ್ ಹೆಂಗೆ ಶಿಫ್ಟ್ ಆಯಿತೋ ಗೊತ್ತಿಲ್ಲ. ಈ ಕಡೆ ಹ್ಯಾಲಿ ಮ್ಯಾಥ್ಯೂಸ್ ಆಮೇಲೆ ಬ್ರಂಟು ಏನ್ರಿ ಅದು ಬ್ರೆತ್ ಟೇಕಿಂಗ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ. ಉಸಿರಾಡೋಕ್ಕೆ ಬೀಳಲಿಲ್ಲ ನಮ್ಮ RCB ಬೌಲರ್ಸ್ಗೆ ಅಂತ. ಎಲ್ಲೆಲ್ಲ ಹೊಡಿತವ್ರೆ. ಆ ಫೈನ್ ಲೆಗ್ಗಲ್ಲಿ ಒಂದು 4 ಹೋಗುತ್ತೆ, ಇಲ್ಲಾಂದರೆ ಥರ್ಡ್ ಮ್ಯಾನಲ್ಲಿ ಒಂದು 4 ಹೋಗುತ್ತೆ, ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಒಂದು 4 ಹೋಗುತ್ತೆ, ಸ್ಲಾಗ್ ಸ್ವೀಪು, ಕೌ ಕಾರ್ನರಲ್ಲಿ ಒಂದು ಹೊಡಿತಾರೆ, ಎಕ್ಸ್ಟ್ರಾ ಕವರಲ್ಲಿ ಹೊಡಿತಾರೆ. ಏನು ಆಲ್ ರೌಂಡ್ ಒಂಥರ ಎಲ್ಲ ಕಡೆನೂ ಹೊಡೆದಿರೋದೆಲ್ಲ ಒಂಥರ ಪ್ಲೇಸಲ್ಲೇ ಹೊಡಿತಿದ್ದಾರೆ ಅಂತ ಅನಿಸ್ತಾ ಇತ್ತು ಗುರು. ಇಬ್ರು ಬ್ಯಾಟಿಂಗ್ ಮಾಡಬೇಕಾದ್ರೆ 73 ಬಾಲ್ಗೆ 131 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಇಬ್ರು ಕಡೆಯಿಂದ. ಏನದು ಬ್ಯಾಟಿಂಗ್ ಅಂತ ಅನ್ಬಿಲಿಯಬಲ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ. ಮಿಡಲ್ ಓವರ್ಸ್ ಅಂತೂ ಚಿಂದಿ ಚಿತ್ರಾನ್ನ ಅನ್ನೋ ಥರ ಬ್ಯಾಟಿಂಗ್ ಮಾಡಿದ್ರು ಇಬ್ರು ಸೇರಿಬಿಟ್ಟು. ಈ ಕಡೆ ಬ್ರಂಟು ಚೊಚ್ಚಲ ಶತಕ WPL ಅಲ್ಲಿ ಕ್ರೇಜ್ ಹಿಟ್ಟಿಂಗ್ ಅಂತ ಹೇಳ್ತೀನಿ. ಕೊನೆಯಲ್ಲಿ ಹೆಂಗಾಗ್ಬಿಡ್ತು ಅಂದರೆ ನಮ್ಮ ಬೆಲ್ ಮೇಡಮೇ ಬಂದ್ಬಿಟ್ಟು ಮ್ಯಾಥ್ಯೂಸ್ನ ಔಟ್ ಮಾಡಿಬಿಟ್ರು. ಇಲ್ಲಾಂದರೆ ಇನ್ನೂ ಹೊಡಿತಿದ್ರೇನೋ. ಲಾಸ್ಟ್ ಓವರು ಒಂಥರ ಚೆನ್ನಾಗಿ ಮಾಡಿದ್ರು ನಮ್ಮ ಶ್ರೇಯಾಂಕ ಪಾಟೀಲ್ ಅಂತ. 5 ರನ್ ಕೊಟ್ಬಿಟ್ಟು ಒಂದು ವಿಕೆಟ್ ಬೇರೆ ತೆಗಿತಾರೆ. ಒಳ್ಳೆ ಬೌಲಿಂಗ್ ಆ ಟೈಮಲ್ಲಿ ಲಾಸ್ಟ್ ಓವರ್ ಅಂತ. ಒಟ್ಟಿನಲ್ಲಿ ಏನಾಗುತ್ತೆ, ಒಂದು 199 ರನ್ ಹೊಡಿತಾರೆ ಗುರು 20 ಓವರ್ಗೆ. ನಮಗೆ 200 ರನ್ ಟಾರ್ಗೆಟ್ ಕೊಡ್ತಾರೆ. ಇನ್ನು ಬೌಲಿಂಗ್ ಬರೋದಾದ್ರೆ ಅಫ್ಕೋರ್ಸ್ ನಮ್ಮ ಬೆಲ್ ಮೇಡಮು 4 ಓವರ್ 21 ರನ್ 2 ವಿಕೆಟು ಗುರು. ಏನಪ್ಪ ಅವ್ರು ಬಿಟ್ರೆ ಬಾಕಿ ಎಲ್ಲರೂ ಡಲ್ ಆಗೇ ಇದ್ರು ಅಂತ ಅನ್ನಿಸ್ತು. ಸೊ 200 ರನ್ ಟಾರ್ಗೆಟ್ ಬೆನ್ನತ್ತಕ್ಕೆ ಬರ್ತಾರೆ. ಈ ಕಡೆ RCB ವಿಮೆನ್ಸ್ ಅವರು ಏನಂದ್ರೆ ನಮ್ಮ ಗ್ರೇಸ್ ಹ್ಯಾರಿಸು ಮತ್ತೆ ಸ್ಮೃತಿ ಮಂದಣ್ಣ ಈ ಕಡೆ ಗ್ರೇಸ್ ಹ್ಯಾರಿಸ್ ಹೊಡಿತಾರೆ, 1-2 4 ಹೊಡಿತಾರೆ. ಓಹೋ ಇದೇನು ಚೇಸ್ ಮಾಡೋ ಥರನೇ ಇದೆ ಗುರು, ಚೆನ್ನಾಗಿ ಆಡ್ಕೊಡ್ತವ್ರೆ ಗ್ರೇಸ್ ಹ್ಯಾರಿಸ್ ಅನ್ನಷ್ಟರಲ್ಲಿ ಈ ಕಡೆ ಇಸ್ಮಾಯಿಲ್ ಬಂದ್ಬಿಟ್ಟು ಔಟ್ ಮಾಡಿಬಿಡ್ತಾರೆ ಗುರು. ಅದು ಅಂಡರ್ ಎಡ್ಜ್ ಆಗಿಬಿಟ್ಟು ಕ್ಯಾಚ್ ಹೋಗುತ್ತೆ. ಅದಾದಮೇಲೆ ಫ್ಲಡ್ ಗೇಟ್ ಓಪನ್ ಆಯ್ತಾ ಅಂತ, ಅಂದರೆ ವಿಕೆಟ್ದು ಫ್ಲಡ್ ಗೇಟೇ ಓಪನ್ ಆಗಿಬಿಡ್ತಾ ಅಂತ. ಯಾಕಂದರೆ ಈ ಕಡೆ ಸ್ಮೃತಿ ಮಂದಣ್ಣ ಅವ್ರು ಔಟ್ ಆಗಿಬಿಡ್ತಾರೆ ಹ್ಯಾಲಿ ಮ್ಯಾಥ್ಯೂಸ್ ವಿರುದ್ಧ. ಅಂದರೆ ಆಫ್ ಸ್ಪಿನ್ನರ್ ವರ್ಸಸ್ ಈ ಕಡೆ ಸ್ಮೃತಿ ಮಂದಣ್ಣ ಅದು ಅಂತ ಏನಿದೆ ಗೊತ್ತಿಲ್ಲ ಗುರು. ಆಫ್ ಸ್ಪಿನ್ನರ್ ಬಂದರೆ ಸಾಕು ಸ್ಮೃತಿ ಅವ್ರದ್ದು ಸ್ವಲ್ಪ ಔಟ್ ಆಗ್ತಾರೆ ಜಾಸ್ತಿನೇ. 17-18ನೇ ಬಾರಿ ಏನೋ ಔಟ್ ಆಗ್ತಿದಾರಂತೆ. ಸೊ ಈ ಕಡೆ ಸ್ಮೃತಿ ಮಂದಣ್ಣ ಔಟು, ಆಮೇಲೆ ಜಾರ್ಜಿಯಾ ವಾಲು ಅವರು ಔಟ್ ಆಗ್ತಾರೆ, ಗೌತಮಿ ನಾಯಕ್ ಔಟ್ ಆಗ್ತಾರೆ. ಆ ರಾಧೆ ಅದೋ ಕಡೆಯಿಂದ ಬೇಕೇ ಇರಲಿಲ್ಲ ಗುರು, ಲಾಂಗ್ ಆನಲ್ಲಿ ಸುಮ್ಮನೆ ಕ್ಯಾಚ್ ಕೊಡ್ತಾರೆ. ಪವರ್ ಪ್ಲೇ ಅನ್ನೋಷ್ಟರಲ್ಲಿ, ಪವರ್ ಪ್ಲೇನೂ ಬಿಡಿ 31 ರನ್ ಅನ್ನೋಷ್ಟರಲ್ಲಿ 5 ವಿಕೆಟ್ ಕಳ್ಕೊತೀವಿ ನಾವು. ಪವರ್ ಪ್ಲೇಲಿ 6 ಓವರ್ಗೆ 40 ರನ್ 5 ವಿಕೆಟು. ಬಟ್ ಹೋಪ್ ಏನಿತ್ತು ಅಂದರೆ ಡಿಕ್ಲರ್ಕ್ ಮತ್ತು ಈ ಕಡೆ ರಿಚಾ ಘೋಷ್ ಇಬ್ಬರು ಇದ್ದರು. ಏನಾದರೂ ಮಾಡ್ಬೋದೇನೋ ಅಂತ ಸ್ವಲ್ಪ ಹೋಪ್ ಅಂತೂ ಇತ್ತು. ಈ ಕಡೆ ಡಿಕ್ಲರ್ಕ್ ಮೇಡಮ್ ಅವರು ಚೆನ್ನಾಗೇ ಆಡ್ತಾ ಇದ್ರು ಗುರು. ಬಟ್ ಗ್ಯಾಪಲ್ಲೇ ಒಂಥರ ಆಮೇಲೆ ಕೇರೋ ಓವರಲ್ಲಿ ನೀಟಾಗಿ ಡೈರೆಕ್ಟಾಗಿ ಕ್ಯಾಚ್ ಕೊಟ್ಟಂಗಿತ್ತು NSB ಅವ್ರಿಗೆ. ಅಲ್ಲಂತೂ 77 ರನ್ ಏನೋ ಆಗಿತ್ತು, 6 ವಿಕೆಟ್ ಹೋಯಿತು. ಇನ್ನೇನು ಆಲ್ಮೋಸ್ಟ್ ಇವ್ರು ಯಾಕೋ 130ಕ್ಕೆಲ್ಲ ಆಲ್ ಔಟ್ ಆಗ್ತಾರೆ ಅಂದ್ಕೊಂಡಿದ್ದೆ, ಆ ಥರ ಆಗ್ಬಿಡ್ತು. ಮಿಡಲಲ್ಲಿ 2 ವಿಕೆಟ್ ಎಲ್ಲ ಹೋಯ್ತು. ಈ ಕಡೆ ರಿಚಾ ಘೋಷ್ ಯಪ್ಪ ಏನು ಕ್ರೇಜಿ ಹಿಟ್ಟಿಂಗ್ ಗುರು, ಒಬ್ಬರೇ ನಿಂತು ನೀಟಾಗಿ ಆಡ್ಕೊಡ್ತಾರೆ. ಕೊನೆವರೆಗೂ ಲಾಸ್ಟಲ್ಲಿ ಹೋಗುತ್ತೆ, ಲಾಸ್ಟ್ ಬಾಲ್ ವಿಕೆಟ್ ಹೋಗುತ್ತೆ ಅವ್ರದ್ದು. ಆ ಲಾಸ್ಟ್ 7 ಬಾಲ್ ಆಡ್ತಾರೆ ಗುರು. ಯಪ್ಪ ಅವ್ರು ಲಾಸ್ಟ್ 7 ಬಾಲ್ ಆಡಿರೋದ್ರಲ್ಲಿ 5 6 1 4 ಹೊಡಿತಾರೆ ಲಾಸ್ಟಲ್ಲಿ. ಏನದು ಗುರು ಬ್ಯಾಟಿಂಗ್ ಯಪ್ಪ. ಅದು ಸ್ಪೆಷಲಿ 19th ಓವರು, ಲಾಸ್ಟ್ 2 ಓವರ್ 12 ಬಾಲ್ಗೆ 59 ಬೇಕಾಗಿರುತ್ತೆ ಆಯಿತಾ. ಸೊ ಅದರಲ್ಲಿ 19th ಓವರು 27 ರನ್ ಹೊಡಿತಾರೆ ನಮ್ಮ ರಿಚಾ ಘೋಷ್. ಮತ್ತು ಈ ಕಡೆ ಶ್ರೇಯಾಂಕ ಪಾಟೀಲ್ 2 4 ಎಲ್ಲ ಹೊಡಿತಾರೆ ಗುರು. ರಿಚಾ ಮೇಡಮ್ ಅಂತೂ 3 6 ಹೊಡಿತಾರೆ. ಲಾಸ್ಟ್ 20th ಓವರಲ್ಲಿ 1 4 2 6 ಹೊಡಿತಾರೆ.
ಯಪ್ಪೋ ಏನು ಕ್ರೇಜಿ ಹಿಟ್ಟಿಂಗಪ್ಪ. ಅದರಲ್ಲೂ ಒಂದು ಅಮೇಲಿಯಾ ಕೇರ್ಗೆ ಒಂದು ಹೊಡಿತಾರೆ, ಮಲ್ಕೊಂಡೆಲ್ಲ ಹೊಡೆದಂಗೆ ಎತ್ತು ಗುರು. ಕ್ರೇಜಿ ಹಿಟ್ಟಿಂಗು. 50 ಬಾಲ್ಗೆ 90 ರನ್ ಹೊಡಿತಾರೆ. ಒಂಟಿ ಹೋರಾಟ ಮಾಡ್ತಾರೆ. ಅವ್ರು ಆ ತರ ಬ್ಯಾಟಿಂಗ್ ಮಾಡಿರೋದ್ರಿಂದ ನಾವು 15 ರನ್, ಕೇವಲ 15 ರನ್ನಿಂದ ಸೋಲ್ತೀವಿ. ಕೇವಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಂದು ಟೈಮಲ್ಲಿ 70-80 ರನ್ನಿಂದ ಏನಾದರೂ ಸೋಲ್ತೀವೇನಪ್ಪ ಅಂತ ಅನಿಸಿತ್ತು. ಬಟ್ 15 ರನ್ಗಳಿಂದ ಅಷ್ಟೇ ಸೋಲ್ತೀವಿ. ಇನ್ನು ಡೈರೆಕ್ಟಾಗಿ WPL ಕ್ವಾಲಿಫಿಕೇಶನ್ ಬರೋಣ. ಇವಾಗ ಏನಂದರೆ ನಮ್ಮದು ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ನಮ್ಮ RCB ವಿಮೆನ್ಸ್ ಅವರು ಇನ್ನೂ ಟಾಪಲ್ಲೇ ಇದ್ದಾರೆ, ಏನು ತೊಂದರೆ ಇಲ್ಲ ಅನ್ನೋ ಕ್ವಾಲಿಫೈ ಅಂತೂ ಆಗಿದ್ದಾರೆ. ಬಟ್ ಫೈನಲ್ಗೆ ಹೋಗಬೇಕು ಅಂತಂದರೆ ಅಂದರೆ ಒಂದು ಮ್ಯಾಚ್, ಈಗ UP ವಾರಿಯರ್ಸ್ ವಿರುದ್ಧ ಒಂದು ಮ್ಯಾಚ್ ಇದೆ. ಸೊ ಅವ್ರ ವಿರುದ್ಧ ಗೆದ್ದರೆ ಸಾಕು, ನಾವು ಡೈರೆಕ್ಟ್ ಫೈನಲ್ ಹೋಗ್ತೀವಿ. ಬಟ್ ನೆಟ್ ನೋಡಿ ನಮ್ದು ಹೆಂಗಂದ್ರೆ +1.2 ಇತ್ತು, ಇವಾಗ +0.9, ಅಂದರೆ ಒಂದು 0.3 ಕಮ್ಮಿ ಆಗಿದೆ ಅಂತ. ಅದು ಸ್ಪೆಷಲಿ ರಿಚಾ ಘೋಷ್ ಅವ್ರು ಹಿಂಗೆ ಆಡಿರೋದ್ರಿಂದ ಅಂತ. ಇಲ್ಲ ಅಂದಿದ್ರೆ +0.43 ಆ ಥರ ಎಲ್ಲ ಬರ್ಬೋದಾಗಿತ್ತಂತ. 80-90 ರನ್ನಿಂದೆಲ್ಲ ಸೋತಿದ್ರೆ ಕಷ್ಟ ಆಗಿರೋದು ಗುರು ತುಂಬ ಅಂತ. ಬಟ್ ಏನಂದರೆ ಇವಾಗ UP ವಾರಿಯರ್ಸ್ ವಿರುದ್ಧ ಒಂದು ಗೆಲ್ಲಬೇಕು, ಫೈನಲ್ಗೆ ಹೋಗ್ಬೇಕು. ಇಲ್ಲ ಆ ಕಡೆ ಈ ಕಡೆ ಏನಾದರೂ ಆದ್ರೂ ಅತಿ ಭಯಂಕರವಾಗಿ ಸೋಲ್ಬಾರ್ದು ಗುರು, ಅದೊಂದಿದೆ. ಸೊ ಅತಿ ಭಯಂಕರವಾಗಿ ಸೋಲಿಲ್ಲ ಅಂದರೆ ನಾವು ನೆಟ್ ಮೂಲಕ ಫೈನಲ್ಗೆ ಹೋಗ್ತೀವಿ ಅಂತ. ಬಟ್ ನನ್ನ ಆಸೆ ಏನು ಅಂದರೆ ಕೊನೆ ಮ್ಯಾಚು ಗೆದ್ದುಬಿಟ್ಟು ಮೊಮೆಂಟಮ್ ಇಟ್ಕೊಂಡು ಫೈನಲ್ಗೆ ಹೋಗೋಣ ಅಂತ, ಅದೊಂಥರ ಖುಷಿ ಇರುತ್ತೆ ಅಂತ. ಇನ್ನು MI ಅವ್ರಿಗೇನಪ್ಪ ಅಂದರೆ ಅವರು ಈ ಒಂದು ಮ್ಯಾಚ್ ಗೆದ್ದುಬಿಟ್ಟು 7ರಲ್ಲಿ 3 ಗೆದ್ದು 2ನೇ ಪೊಸಿಷನಲ್ಲಿ ಇದ್ದಾರೆ. ಅವ್ರದ್ದು ನೆಟ್ ಚೆನ್ನಾಗಿದೆ. ಬಟ್ ಸ್ಟಿಲ್ ಈ ಒಂದು ಮ್ಯಾಚು ಸಖತ್ತಾಗಿ ಗೆಲ್ಬೋದಾಗಿತ್ತು ಅವರು. ಅದೊಂಚೂರು ಅವ್ರಿಗೆ ಏನಪ್ಪ ಹಿಂಗಾಗ್ಬಿಡ್ತು ಕೊನೆಯಲ್ಲಿ ಕ್ವಾಲಿಫಿಕೇಶನ್ ಸಿನಾರಿಯೋ ಟೈಮಲ್ಲಿ ನೆಟ್ ನೋಡೋ ಥರ ಆಗ್ಬಿಡುತ್ತೇನೋ ಅಂತ. ಸೊ ಅದೊಂಚೂರು ಅವ್ರಿಗೆ ನೆಗೆಟಿವ್ ಆಯಿತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಏನಂದರೆ ಅವರು ಗೆಲ್ಲೋದೇನಂದರೆ ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು ಗುರು. ಈ 7ರಲ್ಲಿ 8ರಲ್ಲಿ 4 ಅಂತೂ ಆಗಲೇಬೇಕು. ಆಮೇಲೆ ನಮ್ಮದು RCB ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡೋದಾದರೆ ನಾಳೆ DC ವಿಮೆನ್ಸ್ ವರ್ಸಸ್ GG ಗುಜರಾತ್ ಜೈಂಟ್ಸ್ ಒಂದು ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ಯಾರಾದರೂ ಒಬ್ರು ಗೆದ್ದರೆ ಅವರು ಏನಂದರೆ 10 ಪಾಯಿಂಟ್ಸ್ವರೆಗೂ ಬರ್ಬೋದು. ಅದಕ್ಕೋಸ್ಕರ ಏನಪ್ಪ ಅಂದರೆ ಈ ಕಡೆ DC ಅಥವಾ GG, ಸ್ಪೆಷಲಿ DC ಅವ್ರದ್ದು -0.1 ಏನೋ ಆ ಥರ ಏನೋ ಇದೆ, -0.1 ಆ ಥರ ಇದೆ, 16 ಅನ್ನೋ ಥರ. ಇನ್ನು GG ಅವ್ರದ್ದು ಏನಂದರೆ -0.3 ಎಲ್ಲ ಇದೆ. ಸೊ ಅವರೆಲ್ಲ ಅತಿ ಭಯಂಕರವಾಗಿ ಗೆಲ್ಲಬೇಕು ಗುರು, ಫೈನಲ್ಗೆಲ್ಲ ಹೋಗ್ಬೇಕು. ಅಂದರೆ ನಮಗೆ ಟಕ್ಕರ್ ಕೊಡಬೇಕು ಅಂದರೆ ಅತಿ ಭಯಂಕರವಾಗಿ ಗೆಲ್ಬೇಕಂತ ನನಗನ್ಸುತ್ತೆ. ಸೊ 50 ರನ್ನಿಂದ ಎಲ್ಲ ಗೆಲ್ಲಬೇಕು. ಅದು 2 ಮ್ಯಾಚು 50 ರನ್ನಿಂದ ಎಲ್ಲ ಗೆಲ್ಲಬೇಕು. ಆ ಥರ ಎಲ್ಲ ಸಿನಾರಿಯೋ ಇರುತ್ತೆ ಅಂತ ಅನ್ಸುತ್ತೆ. ಸೊ ಅಷ್ಟೊಂದೆಲ್ಲ ಆಗಲ್ಲ ಅನ್ಕೋತೀನಿ. ನಮ್ಮ RCB ಪಾಯಿಂಟ್ ಆಫ್ ವ್ಯೂವಲ್ಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಫೈನಲ್ ಹೊಸ್ತಿಲಲ್ಲೇ ಇದ್ದೀವಿ. ಸ್ವಲ್ಪ UP ವಾರಿಯರ್ಸ್ ವಿರುದ್ಧ ಗೆದ್ಬಿಟ್ಟು ಹೋಗೋಣ ಅನ್ನೋದೇ ನನ್ನ ಆಸೆ ಗುರು. ನೋಡೋಣ ನೆಕ್ಸ್ಟ್ ಮ್ಯಾಚು UP ವಾರಿಯರ್ಸ್ ವಿರುದ್ಧ ಇವರು ಏನು ಮಾಡ್ತಾರೆ ಅಂತ. ಅಫ್ಕೋರ್ಸ್ ಪಾಸಿಟಿವ್ ಮತ್ತು ನೆಗೆಟಿವ್ಸ್ ಇದ್ರ ಬಗ್ಗೆ ಒಂಚೂರು ನೀಟಾಗಿ ಲೈವಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲೆಲ್ಲ ನೋಡ್ಬೋದು ನೀವು ಅಂತ ಹೇಳ್ತಾ, ಈ ಒಂದು ಮ್ಯಾಚ್ ನೋಡಿಬಿಟ್ಟು ನಿಮ್ಗೇನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.